ದೀದಿ ಕೆಲ್ಸ ಆಯ್ತಾ? ಬೇಬಿ ತುಂಬಾ ಹೊಟ್ಟೆ ಹಸಿತಿದ್ಯಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿನ್ನರ್ ರೆಡಿ ಆಗತ್ತೆ. ಬೇಬಿ ಇವತ್ತು ನಾನು ಡಿನ್ನರ್ಗೆ ಏನ್ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಗೆಸ್ ಮಾಡು. ನಿನ್ ಫೇವ್ರೆಟ್ ಡಿಶ್ ಮಾಡ್ತಿರೋದ್ ನೀನ್ ತಾನೆ, ನೀನೇ ಹೇಳು ಏನು ಅಂತ. ಪ್ಲೀಸ್ ಬೇಬಿ ಗೆಸ್ ಮಾಡು. ನನ್ ಕೈಲಿ ಆಗಲ್ಲ ಶ್ರೇಷ್ಠ. ಬೇಬಿ ಪ್ಲೀಸ್ ಪ್ಲೀಸ್ ಗೆಸ್ ಮಾಡು. ಸರಿ, ಏನು ಚಪಾತಿ ಮಾಡ್ತಿದ್ಯಾ? ತಾಂಡ ಸುಮ್ನೆ ಏನೇನೋ ಹೇಳ್ಬೇಡ. ನೋಡಲ್ಲಿ ಚಪಾತಿ ಮಾಡಕ್ ಬೇಕಾಗಿರೋ ಐಟಮ್ ಏನಾದ್ರು ಇದ್ಯಾ? ಚಪಾತಿ ಇಟ್ಟಿದ್ಯಾ, ಲಟ್ಟಣ್ಗೆ ಇದ್ಯಾ? ಸರಿ, ಮತ್ ನೀನೇ ಹೇಳಿ ಏನು ಅಂತ. ನಾನ್ ಹೇಳಲ್ಲ, ಆದ್ರೆ ನಿಮ್ಗೊಂದ್ ಸಣ್ಣ ಕ್ಲೂ ಕೊಡ್ತೀನಿ ಆಯ್ತಾ? ಈ ಐಟಮ್ ನಾನೇ ನಿನ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿತ್ತು. ಅವತ್ತಿಂದ ಇದು ನಿನ್ ಫೇವ್ರೆಟ್ ಡಿಶ್ ಕೂಡ. ಏನು ಸ್ಟ್ರಾಬೆರಿ ಐಸ್ ಕ್ರೀಮಾ? ಏ ತಾಂಡವ್ ಪ್ಲೀಸ್ ಸ್ಟಾಪ್ ಇಟ್. ಡಿನ್ನರ್ಗೆ ಯಾರಾದ್ರೂ ಐಸ್ ಕ್ರೀಮ್ ನ ಮಾಡ್ತಾರಾ? ಅದಕ್ಕೆ ಹೇಳಿದ್ದು ನೀನು ಅಂತ. ತಾಂಡವ್ ಇಟ್ಸ್ ನನ್ ಅದರ್ ದೆನ್ ಪಾಸ್ತಾ. ಕರ್ಮ, ಯಾಕಾದ್ರೂ ನನಗೆ ಪಾಸ್ತಾ ಇಷ್ಟ ಅಂತ ಹೇಳಿದ್ನು. ಈ ವಾರದಲ್ಲಿ 3ನೇ ಸಲ ಮಾಡ್ತಿದ್ದ. ಬೇಬಿ ಏನಾದ್ರೂ ಅಂದ್ಯಾ? ಏನಿಲ್ಲ, ಪಾಸ್ತಾ ಅಲ್ವಾ. ಸೂಪರ್ ಸೂಪರ್. ತಾಂಡವ್ ಏನಾಯ್ತು? ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಏನಾದ್ರು ಪ್ರಾಬ್ಲಮ್? ಅಫ್ಕೋರ್ಸ್ ಶ್ರೇಷ್ಠ, ಅದೇನು ಅಂದ್ರೆ ಇವಳ ಹತ್ರ ಯಾಕೆ ಮೂಡ್ ಆಫ್ ಅಂತ ಹೇಳಿದ್ರೆ ಮತ್ತೆ 100 ಪ್ರಶ್ನೆ ಕೇಳಿ ಇರಿಟೇಟ್ ಮಾಡ್ತಾಳೆ. ನನಗದಕ್ಕೆಲ್ಲ ಆನ್ಸರ್ ಮಾಡೋಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ. ತಾಂಡವ್ ನಿನ್ನೆ ಕೇಳ್ತಾ ಇರೋದು, ಏನಾದ್ರು ಪ್ರಾಬ್ಲಮ್? ಆ ತರ ಎಲ್ಲ ಏನೂ ಇಲ್ಲ ಶ್ರೇಷ್ಠ, ತುಂಬಾ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಆತರ ಅಂದೆ. ಐ ಆಮ್ ಸೋ ಸಾರಿ ತಾಂಡವ್. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ನಾನು ಪಾಸ್ತಾ ರೆಡಿ ಮಾಡ್ತೀನಿ, ಓಕೆನಾ? ಓಕೆ. ಪಾಸ್ತಾ ಪಾಸ್ತಾ. ಅಮ್ಮ, ಗುಂಡಣ್ಣ ಯಾಕಿನ್ನೂ ಬಂದಿಲ್ಲ? ಅವನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾನೆ. ಏನು ಉಪವಾಸ ಸತ್ಯಾಗ್ರಹನ? ಇವತ್ತು ಊಟದ ಡಬ್ಬಿನ ಹಾಗೆ ತಂದಿದ್ದಾನ ಅವನು. ಗುಂಡಣ್ಣ, ಹೇ ಗುಂಡಣ್ಣ. ಅಮ್ಮ, ನಿನ್ ಗುಂಡಣ್ಣ ಅಂತ ಕರೆದ್ರೆ ಅವನ್ ಬರಲ್ಲ, ಅವನ್ಗಿನ್ನು ಕೋಪ ಜಾಸ್ತಿ ಆಗುತ್ತಷ್ಟೇ. ಬರ್ತಾ ಬರ್ತಾ ಅತಿ ಆಯ್ತು. ತನ್ಮಯ್ ಎಲ್ಲಿದ್ಯಾ? ಬಾರೋ. ಅದೇನ್ ನಿನ್ ಹಠ, ನಾನು ನೋಡ್ತೀನಿ, ಬಾ. ಭಾಗ್ಯ, ಹಠದ ವಿಷಯದಲ್ಲಿ ನೀನ್ ಏನ್ ಹೇಳಿದ್ರು ಇಲ್ಲ ಬಿಡು. ಯಾಕೆ ಹೇಳು? ಅವನ ಅಮ್ಮನೂ ಅದೇ ತಾನೆ ಅಂದ್ರೆ ಹಠ. ಹೇಳಿದ್ದು ಮಾತ್ ಕೇಳಲ್ಲ, ಅವಳು ಹೇಳಿದ್ದೇ ಆಗಬೇಕು, ಹೌದಾ? ಹೌದತ್ತೆ, ಕೆಲವೊಂದು ವಿಷಯದಲ್ಲಿ ಹಠ ಮಾಡ್ಲೇಬೇಕಾಗುತ್ತಲ್ವಾ? ಇಲ್ಲಾಂದ್ರೆ ಬೇರೆಯವ್ರು ಹೇಳಿದನ್ನೆಲ್ಲ ಕೇಳ್ತಾ ಇರ್ಬೇಕಾಗುತ್ತೆ. ಹೇಯ್, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಅಮ್ಮ, ನನ್ ಜಿಮ್ ಸೇರ್ಸೋ ತನಕ ಹಠ ಹಿಡ್ದೇ ಹಿಡಿತೀನಿ. ನನ್ ಜಿಮ್ ಸೇರ್ಸಕ್ಕಷ್ಟೇ. ಏ, ನಿಂಗ್ ಅದಾಗಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಅಮ್ಮ, ಸ್ಕೂಲಲ್ಲಿ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ? ಗುಂಡ ಗುಂಡ ಅಂತ ರೇಗಿಸ್ತಾರೆ, ಅದನ್ನ ಕೇಳಿಸ್ಕೊಂಡಕ್ಕಾಗಲ್ಲ ಅಲ್ವೋ? ಇಷ್ಟು ದಿನಾನು ನಿನ್ನ ಎಲ್ರು ಹಾಗೆ ಕರೀತಾ ಇದ್ರು ತಾನೆ. ಇಷ್ಟು ದಿನ ಅದನ್ನೆಲ್ಲ ಪಾಸಿಟಿವ್ ಆಗಿ ತಗೊಳ್ತಿದ್ದೆ. ಹಾಗ್ ನೋಡಕ್ ಹೋದ್ರೆ ಗುಂಡಣ್ಣ ಅಂತ ಕರೆದ್ರೆ ನನಗ್ ತುಂಬಾ ಇಷ್ಟ ಆಗುತ್ತೆ ಅಂತ ನೀನೇ ಹೇಳ್ತಿದ್ದೆ ಅಲ್ವಾ? ಅಮ್ಮ, ಇಷ್ಟು ದಿನ ಇಷ್ಟ ಆಗ್ತಿತ್ತು, ಆದ್ರೆ ಇವಾಗ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ ಸಣ್ಣ ಆಗ್ಬೇಕು ಅಂದ್ರೆ ಆಗ್ಬೇಕು, ಜಿಮ್ ಸೇರ್ಬೇಕು. ಗುಂಡಣ್ಣ ನೋಡು, ಸುಮ್ನೆ ಹಠ ಹಿಡಿಬೇಡ, ಬಯಸ್ಕೋತೀಯ ಅಷ್ಟೇ ನನ್ ಕೈಲಿಗ. ಏನ್ ಮಾಡೋದು ಭಾಗ್ಯ? ಯಾರೋ ಒಬ್ರು ದೊಡ್ಡೋರು ಹೇಳಿದ್ದಾರೆ, ಕೆಲವು ವಿಷಯದಲ್ಲಿ ಹಠ ಹಿಡಿಬೇಕಂತೆ, ಇಲ್ಲ ಅಂದ್ರೆ ಇನ್ನೊಬ್ರು ಹೇಳಿದ ಮಾತು ಕೇಳ್ಬೇಕಾಗತ್ತಂತೆ. ಅತ್ತೆ, ಅಯ್ಯೋ, ನಾನೆಲ್ ತಪ್ಪು ಹೇಳ್ದೆ ಭಾಗ್ಯ? ಯಾರೋ ದೊಡ್ಡೋರು ಹೇಳಿದ್ದನ್ನ ನಾ ಸುಮ್ನೆ ಹೇಳ್ದೆ ಅಷ್ಟೇ. ಗುಂಡ ತಮ್ಮೈ, ಬಾ ಊಟ ಕುತ್ಕೋ. ನನಗ್ ಬೇಡ ಬೇಡ ಬೇಡ.
ಗುಣನ ನೋಡು, ಸುಮ್ನೆ ಹಠ ಮಾಡ್ಬೇಡ, ಮರ್ಯಾದೆಯಿಂದ ಬಂದು ಊಟಕ್ಕೆ ಕೂತ್ಕೋ. ನನಗ್ ಬೇಡ ಅಂದ್ರೆ ಅರ್ಥ ಆಗಲ್ವಾ? ಇವತ್ ಯಾಕೋ ನೀನ್ ನನ್ ಕೈಯಲ್ಲಿ ಏನೋ ಕೂಗಾಡ್ತಾ ಇದ್ರಿ, ಏನಾದ್ರು ಸಮಸ್ಯೆನಾ? ಯಾಕೆ ಸುಮ್ನೆ ಕೂತಿದ್ಯಾ? ಆದಿ ಕೇಳ್ತಾ ಇದ್ದಂತಾನೆ ಏನಾಯ್ತು ಅಂತ ಹೇಳೋ. ಪಾಪ ಅವನ ಮೇಲೆ ಯಾಕೆ ರೇಗಾಡ್ತೀರಾ? ಏನೋ ಬೇಜಾರಲ್ಲಿದ್ದಾನೆ. ಈ ಆದಿ ಇದ್ದಾನಲ್ವಾ, ಎಲ್ಲ ಸರಿ ಮಾಡ್ತಾನೆ. ಗುಂಡಣ್ಣ, ಅದೇ ಸಾಹೇಬ್ರಿಗೆ ಗುಂಡಣ್ಣ ಅಂತ ಕರೆದ್ರೆ ಕೋಪ ಬರುತ್ತೆ, ತನ್ಮಯ್ ಅಂತ ಕರಿ. ಓ ಹೌದಾ, ಸರಿ ಸರಿ, ಸಾರಿ. ಹೇಳು ತನ್ಮಯ್, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನನ್ನ ಹತ್ರನೂ ಹೇಳಲ್ವಾ ಏನಾಗಿದೆ ಅಂತ? ಏನಿಲ್ಲ, ಅವನು ಜಿಮ್ ಸೇರ್ಬೇಕಂತೆ. ಅಮ್ಮ ಬೇಡ ಅಂದಿದ್ಕೆ ಕೋಪ ಮಾಡ್ಕೊಂಡಿದ್ದಾನೆ. ಇದಾ ವಿಷಯ. ತನ್ಮಯ್, ನಿನ್ಗೊಂದು ವಿಷಯ ಗೊತ್ತಾ? ನಾನು ನೀನು ಸೇಮ್ ಪಿಂಚಲ್ಲಿ ಇದ್ದೀವಿ. ಅದೇ ಯಾಕೆ ಅಂತಾದ್ರೂ ಕೇಳಬಾರ್ದಾ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಈ ವಯಸ್ಸಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಆಗೋದು ಸಹಜ. ಹಾಳಾದ ಮನ್ಸು ಕೇಳೋದೇ ಇಲ್ಲ. ಈಗ ನಿನಗಾಗ್ತಿರೋದು ಅದೇ. ನನ್ಗೂ ಚಿಕ್ಕ ವಯಸ್ಸಲ್ಲಿ ಜಿಮ್ಗೆ ಸೇರ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಅಪೋಸ್ ಮಾಡ್ಬಿಟ್ರು. ಜಿಮ್ಗೆ ಸೇರ್ಕೊಂಡ್ರೆ ಹೈಟ್ ಆಗಲ್ಲ, ಅದು ಇದು ಅಂತಂದ್ರು. ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟೆ. ಆದ್ರೂ ಏನಾದ್ರೂ ಮಾಡದೆ ಸುಮ್ಮನೆ ಇರೋಕ್ಕೆ ಮನಸ್ಸು ಕೇಳಲಿಲ್ಲ. ಅದಕ್ಕೆ ಕ್ರಿಕೆಟ್ ಕಲ್ತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆದ್ರೆ ಈ ಪ್ಯಾಡು ಹೆಲ್ಮೆಟ್ ಎಲ್ಲ ಹಾಕೊಂಡು ಆಡೋದು ತುಂಬಾ ಕಷ್ಟ ಆಗೋಯ್ತು. ಅದಕ್ಕೆ ಅದು ಬೇಡ ಅಂತ ಬಿಟ್ಬಿಟ್ಟೆ. ಆಮೇಲೆ ಸಿಂಗಿಂಗ್ ಕಲ್ತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೇರ್ಕೊಂಡೆ ಕೂಡ. ಹಾಗಾದ್ರೆ ನೀವ್ ಹಾಡ್ ಚೆನ್ನಾಗಿ ಹೇಳ್ತೀರಾ ಅಂತ ಆಯ್ತು. ಅಯ್ಯೋ, ಸೇರ್ಕೊಂಡೆ. ಆದ್ರೆ ನನ್ನ ಸ್ವರ ಕೇಳಿ ನನ್ಗೆ ಯಾಕೋ ಬೇಡ ಅನ್ಸ್ತು, ಬಿಟ್ಬಿಟ್ಟೆ. ಸರಿ ಆಯ್ತು, ಸೇರ್ಕೊ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ ಆಯ್ತು, ತಡ ಆಗಿದೆ, ನಡಿ. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಜಸ್ಟ್ ಕ್ಲಾಸಿಗೆ ಸೇರಿಸ್ತೀನಿ ಅಂತಂದ್ರೆ ಆಯ್ತಾ? ಫೀಸ್ ಬಗ್ಗೆ ಏನು ಮಾತಾಡೋದು ಬೇಡವಾ? ಫೀಸಾ? ಹಾ ಹೌದು, ನಾನು ಮಿಡ್ಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ನಾನು ದುಡ್ದಿರೋ ದುಡ್ಡಲ್ಲೇ ಲೈಫ್ನ ಲೀಡ್ ಮಾಡಬೇಕು ತಾನೆ. ಆ್ಯಂಡ್ ಮೋರ್ ಓವರ್, ನಾನು ಸ್ವಾಭಿಮಾನಿ. ನನ್ನಲ್ಲಿರೋ ಕಲೆನ ನಾನು ಫ್ರೀಯಾಗಿ ಹೇಳ್ಕೊಡಕ್ಕಾಗಲ್ಲ. ಅದಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಪೇ ಮಾಡಲೇಬೇಕು. ಅದು ಎಷ್ಟು ಕೊಡ್ಬೇಕಾದೇವ್ರ? ಅಮೌಂಟ್ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತೀನಿ ನಾನು. ತಿಂಗಳಿಗೆ 250 ರೂಪಾಯಿ ಕೊಡಿ. ಸರಿ ಆದೇವ್ರ, ಆಗ್ಬೋದು, ಖಂಡಿತ ಕೊಡ್ತೀನಿ. ಸರಿ, ನಾವು ಹೊರಡ್ತೀವಿ. ಗುಡ್ ನೈಟ್ ತನ್ಮಯ್. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಆದೇವ್ರ. ಗುಡ್ ನೈಟ್. ಅಯ್ಯೋ, ಪೂಜಾ ಕಿಶನ್ ವಿಷಯನೂ ಮಾತಾಡ್ಬಿಡೋಣ ಅಂತ ಅನ್ಕೊಂಡೆ, ಮರ್ತೇ ಬಿಟ್ಟೆ. ತನ್ಮಯ್, ನೀನ್ ಹೋಗಿ ಊಟ ಬಡ್ಸ್ಕೊಂಡು ಊಟ ಮಾಡ್ತಿರೋ, ನಾನು ಒಂಚೂರು ಮಾತಾಡ್ಕೊಂಡು ಬರ್ತೀನಿ. ಚೆನ್ನಾಗಿ ಹಾಕೋ. ಅದೇವ್ರೆ, ಹೇಳಿ ಭಾಗ್ಯ. ಅದೇವ್ರೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಮಾತಾಡ್ಬೇಕಾ? ಮತ್ತೇನಾದ್ರು ಸಮಸ್ಯೆನಾ? ಅಯ್ಯೋ, ಸಮಸ್ಯೆ ಏನೂ ಇಲ್ಲ ಅದೇವ್ರೆ, ಬೇರೆ ಏನೋ ವಿಷಯ ಮಾತಾಡ್ಬೇಕಿತ್ತು. ಹಾ ಹೇಳಿ. ಭಾಗ್ಯ, ಸಾಲ ಏನಾದ್ರು ಕೇಳಕ್ ಬಂದ್ರೆ ಹೇಗೆ? ಸಾಕಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಮತ್ತೇನ್ ಭಾಗ್ಯ ಇಷ್ಟೊಂದು ಮುಜುಗರ ಪಟ್ಕೊಳ್ತಾ ಇದ್ದೀರಾ? ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ ತಾನೆ, ಮತ್ತ್ಯಾಕೆ ಮೀನಮೇಷ ಎಣಿಸ್ತಾ ಇದ್ದೀರಾ? ಅದು ನಿಮ್ ಹತ್ರ ಹೇಗ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಭಾಗ್ಯ ಪ್ಲೀಸ್, ಇಷ್ಟೆಲ್ಲ ಮುಜುಗರ ಪಟ್ಕೊಂಡ್ರೆ ಹೇಗೆ?
ಅದೇನು ಅಂತ ಹೇಳಿ. ನನ್ಗೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಸಹಾಯನಾ? ಏನು? ಪ್ಲೀಸ್ ನೀವ್ ನಿಮ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಟ್ಬಿಡಿ. ಮನೆಗ? ಏನ್ ಹೇಳ್ತಿದ್ದೀರಾ ನೀವು? ಅದೇವ್ರೆ ಏನು ಎತ್ತ ಅಂತೆಲ್ಲ ಕೇಳ್ಬಿಡಿ. ಪ್ಲೀಸ್ ನಂಗೆ ಇದೊಂದು ಸಹಾಯ ಮಾಡಿ, ದಯವಿಟ್ಟು ಮನೆಗೆ ಹೋಗ್ಬಿಡಿ. ಭಾಗ್ಯ, ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಅಲ್ಲ, ಇದ್ದಕ್ಕಿದ್ದಂಗೆ. ಓ, ಇದಾ ವಿಷಯ? ನೀವು ಕೊಟ್ಟಿರೋ ಚಾಲೆಂಜ್ನ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ. ಅದ್ರಲ್ಲಿ ನಾನು ಗೆಲ್ತೀನಿ ಕೂಡ. ಆವಾಗ ನೀವು ದುಡ್ಡು ತಗೋಬೇಕಾಗತ್ತೆ ಅಂತನಾ? ಅಯ್ಯೋ, ಅದೆಲ್ಲ ಏನು ಇಲ್ಲ ದೇವ್ರೆ. ಅದೆಲ್ಲ ಏನು ಇಲ್ಲ ಅಂದ್ಮೇಲೆ ಬೇರೆ ಏನೋ ವಿಷಯ ಇರ್ಬೇಕಲ್ಲ. ಏನು ಅಂತ ಹೇಳಿ. ಅದು 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 ಅಂತ ಹೇಳ್ತಾ ಕೂತ್ಕೊಂಡ್ರೆ ನಾನು ಹೇಗೆ ವಿಷಯ ತಿಳ್ಕೊಳ್ಳಿ? ಅದ್ ಏನು ಅಂತ ಕರೆಕ್ಟಾಗಿ ಹೇಳಿ. ಅದು ಪೂಜಾ ಮತ್ತೆ ಕಿಶನ್ ಹೊರಗಡೆ ಎಲ್ಲ ಹೋಗ್ಬೇಕಂತೆ. ಅದಕ್ಕೆ ನೀವು ಮನೆಗೆ ವಾಪಸ್ ಹೊರಟೋಗ್ಬಿಟ್ರೆ ಚಂದ. ಅಲ್ಲ, ಕಿಶನ್ ಪೂಜೆ ಹೊರಗೆ ಹೋಗಕ್ಕೂ ನಾನ್ ಯಾಕೆ ಮನೆಗೆ ಹೋಗ್ಬೇಕು? ಈ ಲಾಜಿಕೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಹೋಗ್ಬೇಕು ಅಂತಂದ್ರೆ ಸೀದಾ ಹೋಗಿ ಬರ್ಬೋದು ಅಲ್ವಾ? ಅಯ್ಯೋ, ನಾನು ಹೇಳೋದನ್ನ ನೀವ್ ಅರ್ಥನೇ ಮಾಡ್ಕೊಳ್ತಿಲ್ಲ ಆದಿಯವ್ರೆ. ನಾನೇನೋ ಹೇಳ್ತಾ ಇದ್ದೀನಿ, ನೀವೇನೋ ಅರ್ಥ ಮಾಡ್ಕೊಳ್ತಿದ್ದೀರಿ. ಹಾಗಾಗ್ತಿದೆ ಅಂತಂದ್ರೆ ವಿಷಯ ಏನು ಅಂತ ನೀವು ಬಿಡಿಸಿ ಹೇಳ್ಬೇಕು. ಅಯ್ಯೋ ಆದಿಯವ್ರೆ, ಎಲ್ಲ ವಿಷಯನೂ ಹಾಗೆ ಬಾಯ್ಬಿಟ್ಟು ಹೇಳಕ್ ಆಗಲ್ಲ. ನೀವ್ ಅರ್ಥ ಮಾಡ್ಕೊಳ್ಬೇಕು. ಈಗ ನೀವ್ ಹೋದ್ರೆ ಅವ್ರ ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅರೆ, ನೀವು ಹೇಳ್ತಿರೋ ವಿಷಯದಲ್ಲಿ ಸಮಸ್ಯೆನೇ ಇಲ್ಲ, ಮತ್ತೆ ನೀವು ಸೊಲ್ಯೂಷನ್ ಯಾಕೆ ಹುಡುಕ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ನಾನು ಬಾಯ್ ಬಿಟ್ಟು ಎಲ್ಲಾನು ಹೇಳೋ ತನಕ ಇವ್ರಿಗೆ ಏನು ಗೊತ್ತಾಗಲ್ಲ ಅನ್ಸುತ್ತೆ. ಆದ್ರೆ ಅದನ್ನು ಹೇಳೋದಾದ್ರೂ ಹೇಗೆ? ಆದಿಯವ್ರೆ, ಅದೇನಂದ್ರೆ ಅದು ಭಾಗ್ಯ, ಅದು ಅಂತ ಹೇಳಿದ್ರೆ ನಿಮ್ ಸೆಂಟೆನ್ಸೇ ಶುರು ಆಗಲ್ಲ ಅಂತ ಅನ್ಸುತ್ತೆ. ಒಂದ್ ಸೆಂಟೆನ್ಸ್ ಹೇಳಕ್ ಮುಂಚೆ 10 ಸಲ ಅದು ಅಂತೀರಾ. ಅದೇನಂದ್ರೆ ಈಗ ನೋಡಿ, ಮತ್ತೆ ಅದು ಅಂತ ಶುರು ಮಾಡಿದ್ರಿ. ಆಯ್ತಾಯ್ತು, ಹೇಳ್ತೀನಿ. ಅದು ಪೂಜಾ ಮತ್ತೆ ಕಿಶನ್ ಹಾ, ಹನ್ ಭಾಗ್ಯ ಅವ್ರೆ, ಇಷ್ಟೊತ್ತು ಅದು ಅಂತ ಇದ್ರಿ, ಈಗ ಹನ್ ಅಂತ ಇದ್ದೀರಾ. ಏನದು ಹನ್? ಪೂಜಾ ಮತ್ತೆ ಕಿಶನ್ ಇಬ್ರು ಹನಿಮೂನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ನೀವ್ ಮನೇಲಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವರು ಪ್ಲಾನ್ ನ ಮುಂದಕ್ಕೆ ಹಾಕಿದಾರಂತೆ. ಅದಕ್ಕೆ ಪ್ಲೀಸ್ ಮನೆಗೆ ಹೊಟ್ಟೋಗಿ. ನೋಡಿ ಭಾಗ್ಯ, ನಾನು ವಾಪಸ್ಸಂತೂ ಹೋಗಕ್ಕಾಗಲ್ಲ. ನಾನು ಕಿಶನ್ ಹತ್ರ ಮಾತಾಡ್ತೀನಿ. ಅಯ್ಯೋ, ನೀವ್ ಕಿಶನ್ ಹತ್ರ ಮಾತಾಡೋದಕ್ಕಿಂತ ನೀವೇ ಅಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಅವರಿಬ್ರು ಯಾವ್ದೇ ಚಿಂತೆ ಇಲ್ಲದೆ ಹೋಗ್ ಬರ್ತಾರೆ. ನಾನು ಹೋಗ್ಲಿಲ್ಲ ಅಂತಂದ್ರು ಅವ್ರು ಆರಾಮಾಗೆ ಹೋಗಿ ಬರ್ತಾರೆ. ನಾನು ಎಲ್ಲ ಮಾತಾಡಿ ಅರೇಂಜ್ ಮಾಡ್ತೀನಿ, ಸರಿನಾ? ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅಲ್ಲ, ಈ ವಿಷಯ ಹೇಳಕ್ಕೆ ಇಷ್ಟೊಂದು ಮುಜುಗರ ಪಟ್ಕೊಂಡ್ರ? ಅಯ್ಯೋ ದೇವ್ರೆ. ಮುಜುಗರ ಪಟ್ಕೊಂಡ್ರ ಅಂದ್ರೆ ಈ ವಿಷಯನ ಹಾಗೆ ನೇರವಾಗಿ ಹೇಳಕ್ಕಾಗತ್ತಾ? ಆಗುತ್ತಲ್ಲ. ಆಗತ್ತಾ? ಹೇಗೆ? ಇವಾಗ ನೀವು ಹೇಳಿದ್ರಲ್ಲ ಹಾಗೆ.